ಕುದುರೆ ಮುಖ ಬೋರ್ಡ್ ನೋಡ್ಕೊಂಡು ಇವಾಗ ನಾವು ಇಲ್ಲಿಂದ ಏನು ನೋಡ್ತೀವಲ್ಲ, ಈ ತರ ವ್ಯೂ ಆಗಿರ್ಬೋದು, ಈ ತರ ವೆದರ್ ಆಗಿರ್ಬೋದು, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದೀರಾ, ಯಾರ್ಯಾರು ಮಾನ್ಸೂನ್ ರೈಡ್ ಬರಕ್ ಆಗಿಲ್ಲ ಅಥವಾ ಬರಕ್ ಆಗದೇ ಇಲ್ಲ ಅನ್ನೋರು, ಅಥವಾ ಕುದುರೆ ಮುಖ ಇನ್ನೂ ಯಾರ್ಯಾರು ನೋಡೇ ಇಲ್ಲ ಅನ್ನೋರು, ಈ ವಿಡಿಯೋ ನೋಡಿ ಕಣ್ ತುಂಬ್ಕೊಳ್ಳಿ. ಈ ಪ್ಲೇಸಿಗೆ ಬಂದ್ಮೇಲೆ ಒಂದ್ ಸಾಂಗ್ ನೆನಪಾಯ್ತು ನಂಗೆ. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ. ಇವಾಗ ನಿಮ್ಗೆಲ್ಲ ಒಂದು ಬೆಸ್ಟ್ ವ್ಯೂ ತೋರಿಸ್ತೀನಿ. ಗಾಡಿನ ಈ ತರ ನಿಲ್ಸಿ ಈ ಪ್ಲೇಸ್ಗೆ ಬಂದು ಈ ತರ ನೋಡ್ತಾ ಇದ್ರೆ ಸಕ್ಕದಾಗಿದೆ. ಎರಡು ಬೆಟ್ಟದ ಮಧ್ಯ ನೀರು, ಈ ಕಡೆನೂ ಫಾಲ್ಸ್ ತರ ಯಾವ್ದೋ ಹರಿತಾ ಇದೆ ನೀರು, ಈ ಕಡೆಯಿಂದನೂ ಅದು ಹೋಗಿ ಅಲ್ಲಿಗೆ ಜಾಯಿನ್ ಆಗುತ್ತೆ. ಏನ್ ಕ್ರೇಜಿ ಆಗಿದೆ. ರೋಡ್ ಮಾತ್ರ ಈ ಲೆವೆಲ್ಗಿದೆ ನೋಡಿ ಯಾವ ತರ ಇದೆ ರೋಡ್ ಅಂತ. ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್. ಗುಂಡಿಗಳು ಎಲ್ಲಿ ಹೆಂಗಿದಾವೆ ಅಂತ ಹೇಳಕ್ಕಾಗಲ್ಲ. ಆದಷ್ಟು ಈ ಗುಂಡಿಗಳಿರೋ ಹತ್ರ ನಿಧಾನಕ್ಕೆ ಹೋಗ್ಬೇಕು. ಎಲ್ಲಿ ಹೆಂಗಿದೆ ಅಂತ ಹೇಳಕ್ಕಾಗಲ್ಲ. ಏನಾದ್ರು ಮಾಡ್ಕೊಳ್ಳೋದು 5 ನಿಮಿಷ ಮಾಡ್ಕೊಳ್ಳೋ ಕೆಲ್ಸಕ್ಕೆ ಸುಮಾರು ತಿಂಗಳುಗಳು ಅದನ್ನ ರಿಕವರ್ ಮಾಡ್ಕೊಳಕ್ಕೆ ಆಗ್ಬಿಡುತ್ತೆ. ರೈಡಿಗೆ ಬರೋದು, ಟ್ರಿಪ್ಪಿಗೆ ಬರೋದು ಅದೆಲ್ಲ ಒಂದು ದೊಡ್ಡ ಮ್ಯಾಟರ್ ಅಲ್ಲ. ಎಲ್ಲದನ್ನು ಮುಗಿಸ್ಕೊಂಡು ನೀವು ಸೇಫ್ ಆಗಿ ಮನೆಗೆ ಹೋಗ್ತಿರಲ್ಲ, ಅದು ತುಂಬಾನೇ ಮುಖ್ಯ. ಮಧ್ಯದ ರೋಡಲ್ಲಿ ಎಷ್ಟು ದೊಡ್ಡ ಗುಂಡಿ ಇದೆ ನೋಡುವರು ಯಪ್ಪ. ಅದಕ್ಕೆ ಒಳಗಡೆ ಬಂದ ತಕ್ಷಣ ಮೆನ್ಷನ್ ಮಾಡಿದ್ರೆ ಸ್ಪೀಡ್ ಲಿಮಿಟ್ 30, ಆರಾಮಾಗಿ ಹೋಗಿ ಅಂತ. ಮಳೆ ಬೇರೆ ಬರ್ತಿರೋದ್ರಿಂದ ಯಾವ ಗುಂಡಿಯಲ್ಲಿ ಎಷ್ಟು ನೀರಿದೆ ಅಂತಾನೆ ಗೊತ್ತಾಗಲ್ಲ. ನೀವೇನಾದ್ರೂ ಚಿಕ್ಕ ಗುಂಡಿನೇ ಬಿಡು ಮೇಲೆ ನೀರ್ ನಿಂತಿದೆ ಅಂತ ಆರ್ಸಿದ್ರೆ ಗುರು, ರಿಯಲ್ ಕುದುರೆ ಮುಖ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಏನು ಇಲ್ಲಿಂದ ನೋಡ್ತಿರೋ ನೆಕ್ಸ್ಟ್ ಲೆವೆಲ್ ಗ್ರೀನರಿ ಯಾವ ಲೆವೆಲ್ಗಿದೆ ಅಂದ್ರೆ ನೋಡಕ್ 2 ಕಣ್ಣೇ ಸಾಲಲ್ಲ, ಇನ್ನೊಂದೆರಡು ಕಣ್ಣು ಬೇಕು ಅನ್ಸುತ್ತೆ, ಅಷ್ಟು ಸಕ್ಕದಾಗಿದೆ. ಕಾರಲ್ಲಿ ಬಂದ್ರೆ ನಿಜ ಇಷ್ಟೆಲ್ಲ ಎಂಜಾಯ್ ಮಾಡಲ್ಲ. ಏನಕ್ಕೆ ಅಂತ ಅಂದ್ರೆ ಎಷ್ಟು ನೋಡ್ತೀರಾ ಇಷ್ಟೇ ನೋಡ್ತೀರಾ. ಅದೇ ಗಾಡಿಯಲ್ಲಿ ಬಂದ್ರೆ ಎಷ್ಟು ನೋಡ್ಬೋದು, ಎಷ್ಟು ಫೀಲ್ ಮಾಡ್ಬೋದು. ನೀವು ಬರೀ ನೋಡ್ಬೋದು ಅಷ್ಟೇ ಕಾರಲ್ಲೆಲ್ಲ ಬಂದ್ರೆ, ಅಥವಾ ಬೇರೆ ವೆಹಿಕಲ್ ಗಳಲ್ಲಿ ಬಂದ್ರೆ. ಅದು ಹುಡುಗರು ಫ್ರೆಂಡ್ಸು ಯಾರ್ಯಾರು ಪ್ಲಾನ್ ಮಾಡ್ತಾ ಇದೀರಾ, ನೀವು ಫ್ರೆಂಡಿಗೆ ಟ್ಯಾಗ್ ಮಾಡಿ, ನಿಮ್ ಫ್ರೆಂಡಿಗೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ ಗ್ರೂಪಿಗೆ ಕಳ್ಸಿ. ಯಾವಾಗ ಹೋಗೋಣ ಮಚ್ಚ ಅಂತ ಕೇಳ್ರಿ. ಎಲ್ಲಾರ ಫ್ರೆಂಡ್ ಗ್ಯಾಂಗಲ್ಲೂ ಒಬ್ಬ ಇರ್ತಾನೆ ಗುರು. ಮಗ ಟ್ರಿಪ್ ಹೋಗೋಣ, ಟ್ರಿಪ್ ಪ್ಲಾನ್ ಮಾಡೋಣ ಅಂತ ಪ್ಲಾನ್ ಮಾಡಿದ ತಕ್ಷಣ ಬೈಕಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿರ್ತಾರೆ. ಮಗ ಮಳೆ ಜಾಸ್ತಿ ಇದೆ ಅಂತೆ, ಕಾರಲ್ಲಿ ಹೋಗೋಣ ಅಂತಾನೆ. ಗುರು, ಇದನ್ನೆಲ್ಲಾ ನೋಡಿದ್ಮೇಲೆ ನಿಮ್ಗೆ ಕಾರಲ್ಲಿ ಬರ್ಬೇಕು ಅನ್ಸುತ್ತಾ? ನಿಜವಾಗ್ಲೂ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಒಬ್ಬ ಫ್ರೆಂಡ್ಗೆ ಶೇರ್ ಮಾಡಿ, ತಲೆ ಮೇಲೆ ಹೊಡೆದಿ ಬೈಕಲ್ಲಿ ಹೋಗೋಣ ಬರ್ರಿ ಅಂತ ಕರ್ಕೊಂಡ್ ಬಂದಿ ಆರಾಮಾಗಿ ಈ ತರ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ರಿ. ಏನ್ ಬ್ಯೂಟಿಫುಲ್ ಆಗಿದೆ ಗುರು. ಇವಾಗ ಮಳೆ ಸ್ವಲ್ಪ ಕಮ್ಮಿ ಆಯ್ತು. ಸಫಾರಿನೂ ಇಟ್ಟಿದ್ದಾರೆ ಇಲ್ಲಿ. ದೇವರೇ ಕಾಪಾಡಪ್ಪ. ಹಾಯ್, ನಾವು ಇಲ್ಲೇ ತುಮಕೂರು. ಬರ್ಬೇಕಂತ ಆಸೆ ಇತ್ತು. ಮಳೆ ಐತಲ್ಲ, ಮಳೆಲೆ ಬೈಕಲ್ಲಿ ಬರ್ಬೇಕು, ಚೆನ್ನಾಗಿರುತ್ತೆ. ಈ ತರ ಫುಲ್ ಜಾಕೆಟ್ ಹಾಕೊಂಬಂದ್ರೆ ಚೆನ್ನಾಗಿರುತ್ತೆ. ಹಾ, ಎಲ್ಲ ನಮ್ಮ ಹುಡುಗರೇನೆ. ಲೈವ್ ಇದೆ, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಐ ವಿಲ್ ರಾಜಶಂಕರ್ ನಾಗಾಯಿ, ಮೈ ನೇಮ್ ಇಸ್. ಓಕೆ, ಮೈ ಬ್ರದರ್. ಒನ್ ಸರ್ ಮೈ ಬ್ರದರ್. ಲೈವ್ ಫ್ಯಾಮಿಲಿ ಮೆಂಬರ್ಸ್. ಸೊ ಇವರು ಬೈಕಲ್ಲಿ ಬರ್ಬೇಕಿತ್ತಂತೆ, ಮಳೆ ಬರ್ತಿದೆ ಅಂತ ಕಾರಲ್ಲಿ ಬಂದಿದ್ದಾರೆ. ಎಲ್ರಿಗೂ ಹಾಯ್. ಓಕೆ 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 ಬ್ರೋ. ಹಾ, ಸೇಮ್ ಹಂಗೆ ಇದೆ. ಓಕೆ, ಟೈಮ್ ಆಯ್ತು, ಬರ್ತೀನಿ. ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಪಾಪ ಗುರು, ಅವ್ರ ತಾಯಿನೇ ಮಗು ತರ ಇದೆ. ಮಗುನ ಎತ್ಕೊಂಡು ಪಾಪ ಎಷ್ಟು ಕಷ್ಟ ಪಡ್ತಾ ಇದಾರೆ. 3 ಜನ ತಾಯಂದಿರು. ನಿಧಾನಕ್ಕೆ ಹೋಗಿ, ನಾವೇನು ಡಿಸ್ಟರ್ಬ್ ಮಾಡಲ್ಲ. ನಿಮ್ಮ ಜಾಗ ಇದು, ಆರಾಮಾಗಿ ಹೋಗಿ. ನೋಡಿ, ಈ ತರ ಸುಮಾರು ಕೋತಿಗಳು ಈ ತರ ರೋಡಲ್ಲಿ ಇರುತ್ತೆ. ಹುಷಾರಾಗಿ ನೋಡ್ಕೊಂಡು ಹೋಗಿ, ಸ್ಪೀಡಾಗಿ ಹೋಗೋದು ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ನೋಡಿ ಪಾಪ ರೋಡಲ್ಲೇ ಇರುತ್ತೆ. ಮಳೆ ಬರ್ತಿದೆ ನೋಡಿ, ಈ ಥರ ಎಲ್ಲೂ ಸ್ಟಾಪ್ ಮಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಹೋಗ್ತಾ ಇರಿ. ಜೋರಾಗಿ ಹೋಗಕ್ಕೆ ಹೋಗ್ಬಿಡಿ ಅಷ್ಟೇ. ನೋಡಿ, ಈ ಥರ ಎಲ್ಲ ಅಡ್ಡ ಬರ್ತಾ ಇರುತ್ತೆ. ನೀವು ಸ್ಪೀಡಾಗಿ ಹೋದ್ರೆ
ಅವಕ್ಕೂ ತೊಂದರೆ ಆಗುತ್ತೆ. ನಾವು ಅವ್ರಗಳ ಜಾಗಕ್ಕೆ ಬಂದಿರೋದು ನೋಡಕ್ಕೆ ಅಂತ, ಅವರು ನಮ್ ಜಾಗಕ್ಕೆ ಬಂದಿಲ್ಲ, ನಾವು ಅವ್ರ ಜಾಗಕ್ಕೆ ಬಂದಿರೋದು. ಸೊ ನಾವು ಆದಷ್ಟು ನಿಧಾನಕ್ಕೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅದು ಬಿಟ್ಬಿಟ್ಟು ಅವ್ರಿಗೆ ತೊಂದರೆ ಕೊಡೋ ಅಂತ ಕೆಲಸ ಮಾಡಬಾರ್ದು. ಸೊ ಇಲ್ಲೊಂದು ಫಾಲ್ಸ್ ಇದೆ. ತಡಿ ತಡಿ ತಡಿ, ಓಯ್ ಅವ್ರು ವಿಡಿಯೋ ಮಾಡ್ತಾ ಇದಾರೆ ಇರೋ. ನೋಡಿ ಕಡಂಬಿ ಫಾಲ್ಸು. ಕಡಂಬಿ ಫಾಲ್ಸ್ ಅಲ್ಲಿ ನೀರು ಯಾವ ಲೆವೆಲ್ಗಿದೆ ಅಂತ ತೋರಿಸ್ತೀನಿ. ನೋಡಿ ಸಕ್ಕದಾಗಿದೆ ಫಾಲ್ಸು. ನೋಡಿ ಅಲ್ಲಿ ನೀರು ಹೆಂಗ್ ಹರಿತಾ ಇದೆ ಅಂತ, ಸಕ್ಕದಾಗಿದೆ. ಮಳೆ ಬಂದಿರೋದ್ರಿಂದ ನೀರು ಚೆನ್ನಾಗಿ ಹರಿತಾ ಇದೆ. ಫುಲ್ಲು ಇಲ್ಲೆಲ್ಲ ಬಂದ್ಬಿಟ್ಟೈತೆ, ಮಳೆ ಜಾಸ್ತಿ ಆಗಿರೋದಕ್ಕೆ ನೀರು. ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾವು ನೆಕ್ಸ್ಟ್ ಶೃಂಗೇರಿ ಎಕ್ಸಿಟ್ ಆಗಿ ಅಲ್ಲಿಂದ ಸೀದಾ ಮನೆ ಕಡೆಗೆ. ರೋಡ್ ಒಂದು ಚೆನ್ನಾಗಿದ್ದಿದ್ರೆ ಇನ್ನ ಸಕ್ಕದಾಗಿರ್ತಿತ್ತು. ವಾರೆ ವಾ ನೋಡು ಗುರು, ಏನು ಕಾಣಿಸ್ತಾನೆ ಇಲ್ಲ. ರೋಡ್ ಎಲ್ಲ ಐತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಯಾವುದೋ ಒಂದು ಗಾಡಿ ಬರ್ತಾ ಐತೆ, ಲೈಟ್ ಹಾಕ್ಬಿಡೋಣ. ಓ ಯಪ್ಪ, ರೋಡೇ ಕಾಣಿಸ್ತಾ ಇಲ್ಲ. ಬ್ರೋ ಸೈಡಾಗಿ ಹಾಕ್ರಿ ಫಾಲ್ಸು. ಹಾಂ ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬರೋಣ ಅಷ್ಟೇ. ಲೈನಿಗೆ ಹಾಕ್ರಿ ಸೈಡಲ್ಲಿ. ಫಾಲ್ಸಿಗೆ ಹೋಗೋಣ ಅಂದ್ಕೊಂಡ್ವಿ, ಆದರೆ ಯಾರ ಹತ್ರನೂ ಕ್ಯಾಶ್ ಇಲ್ಲ. ಇಲ್ಲಿ ಫೋನ್ ಪೇ ಇಲ್ಲ, ನೆಟ್ವರ್ಕು ಸಿಗ್ತಾ ಇಲ್ಲ. ಅದಕ್ಕೆ ಇವಾಗ ಬೇಡ ಅಂತ ಹಂಗೆ ಮುಂದೆ ಪಾಸ್ ಆಗ್ತಾ ಇದೀವಿ. ಫುಲ್ಲು ಮಿಸ್ಟ್ ಇದೆ. ನಿಮ್ಮೆಲ್ರಿಗೂ ಇದೊಂದು ಇನ್ಫಾರ್ಮೇಶನ್, ಕುದುರೆಮುಖಕ್ಕೆ ಯಾರ್ಯಾರು ಬರ್ತಿದ್ದೀರಾ, ಹೊಸ್ದಾಗಿ ಬರ್ತಿದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಎಂಟ್ರಿ ಆಗುವಾಗ ನೀವು ಎಂಟ್ರಿ ಮಾಡಿಸಿ ಎಂಟ್ರಿ ಆಗಬೇಕು. ಸೊ ಎಕ್ಸಿಟ್ ಆಗುವಾಗಲೂ ನೀವು ತೋರಿಸ್ಬಿಟ್ಟು ಹೊರಗಡೆ ಬರಬೇಕು. ಇಲ್ಲಿ ಹೋಗುವಾಗ ಚೆಕ್ ಮಾಡಿಸ್ಕೊಂಡು ಚೆಕ್ ಪೋಸ್ಟ್ ಅಲ್ಲಿ ಎಕ್ಸಿಟ್ ಆಗಬೇಕು. ಈ ಕಡೆಯಿಂದ ಎಂಟ್ರಿ ಆದ್ರೂ ಇದೇ ರೂಲ್ಸ್, ಆ ಕಡೆಯಿಂದ ಎಂಟ್ರಿ ಆದ್ರೂ ಇದೇ ರೂಲ್ಸ್. ಈ ರೂಲ್ಸ್ ಏನ್ ಇವಾಗ ಬಂದಿರೋದಲ್ಲ, ಮುಂಚೆಯಿಂದನೂ ಇದೇ ರೂಲ್ಸ್ ಇರೋದು. ಸೊ ಯಾರಿಗಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ನೋಡಿ, ಗೊತ್ತಿರೋರಿಗೆ ಫೈನ್, ವೆಲ್ ಅಂಡ್ ಗುಡ್. ಯಾರು ಗೊತ್ತಿಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ. ಸೊ ಯಾರ್ಯಾರು ಬರ್ಬೇಕು ಅನ್ಕೊಂಡಿದೀರಾ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ.